ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಜ್ಞಾನಗಂಗಾ ಕಾಲೋನಿಯ ಯೂನಿವರ್ಸಿಟಿ ಲೇಔಟ್ನಲ್ಲಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ 100ರಿಂದ 150 ಮನೆಗಳಿದ್ದಾವೆ. ಒಂದು 600ರಿಂದ 700 ಜನ ಕೂಡ ಇದ್ದಾರೆ. ಆದರೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು. ಕಳೆದ 20-25 ವರ್ಷಗಳಿಂದಲೂ ಕೂಡ ಅಷ್ಟೇ ಸಂಬಂಧಪಟ್ಟಂತಹ ಶಾಸಕರಿಗಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಿರ್ಬೋದು, ಆಗ್ತಿರುವಂತಹ ಮೂಲಭೂತ ಸೌಕರ್ಯಗಳಿಲ್ಲದೆ ಏನೆಲ್ಲ ಸಮಸ್ಯೆ ಇದೆ ಅದೆಲ್ಲವನ್ನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಂಥ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿನ ನಿವಾಸಿಗಳು ಹೇಳ್ತಿರುವಂಥದ್ದು. ರೋಡ್ ಇಲ್ಲ, ಸರಿಯಾಗಿ ನೀರಿಲ್ಲ, ವಾರಕ್ಕೊಮ್ಮೆ ಬರುವಂಥ ಕಾರ್ಪೊರೇಷನ್ ನೀರನ್ನೇ ನೆಚ್ಚಿಕೊಂಡು ಇವರೆಲ್ಲರೂ ಕೂಡ ಅಷ್ಟೇ ಬದುಕು ಸಾಗುವಂಥ ಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಹಾಗಾದರೆ ಜ್ಞಾನಗಂಗಾ ಕಾಲೋನಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ಖುದ್ದು ಈ ಒಂದು ಕಾಲೋನಿಯ ಜನರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಒಬ್ಬೊಬ್ಬರನ್ನಾಗಿ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಏನು ಸಮಸ್ಯೆ ಎದುರಾಗಿದೆ ನಿಮಗೆ ಅಂತ? ಸರ್ ಸಮಸ್ಯೆ ಅಂತ ಏನು ಹೇಳಮ್ಮಿ, ಸಮಸ್ಯೆದ ಮನೆಯೇ ಇದೆ. ಅದ ಎಲ್ಲ ಸಮಸ್ಯೆಗಳು ಇಲ್ಲೇ ಅದಾವ. ರೋಡ್ ಇಲ್ಲ, ನೀರಿಲ್ಲ, ಕರೆಂಟ್ನು ಅವಾಗ ಭಾಳ ಪ್ರಾಬ್ಲಮ್ ಆಗ್ತಾವೆ. ಅವರು ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಶಾಸಕರಿಗೆ ಹೇಳಿದ್ದೀವಿ, DC ಹೇಳಿದ್ದೀವಿ, ತಹಶೀಲ್ದಾರ್ ಬಂದರು. ನಾವು ಓಟ್ ಬೈಕಾಟ್ ಮಾಡ್ತೇವೆ ಅಂತ ಎಲ್ಲ ಮಾಡಿ ಸೋತ್ ಸಾಕಾಗಿ ಕುಂತಿದ್ದೀವಿ. ಈ ರೋಡ್ ಇಲ್ಲ, ಮಳೆ ಬಿದ್ದರೆ ಸ್ಕೂಲಿಗೆ ಹೋಗೋಂಥ ಹುಡುಗರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಈ ಕಾಲನಿಗೆ ಕಾರ್ಪೊರೇಷನ್ ವಾಟರ್ ಬರ್ತದೆ ಸರ್, ಓನ್ಲಿ 50%. ಅರ್ಧ ಕಾಲನಿಗೆ ಮನೆ ನೀರು ಬರಂಗಿಲ್ಲ. ಅದು ಹೇಳಿ ಸಾಕಾಗ್ಯದ. ಅದು ನಾವು ಇಲ್ಲಿ ಕಾರ್ಪೊರೇಷನ್ ಲೆಟರ್ ಬರ್ದೀವಿ. ಲೆಟರ್ ಬರೆದ್ಮೇಲೆ ಸ್ಯಾಂಕ್ಷನ್ ಆಗ್ಯದ ಅಂತ ಹೇಳ್ಯಾರ, ಇನ್ನೂ ಬರ್ತಾ ಇಲ್ಲ. ಇಂಥವು ಎಷ್ಟೋ ಸಮಸ್ಯೆಗಳದಾವೆ ಸರ್. ಇದು ಡ್ರೈನೇಜ್ ಇಲ್ಲದೆ ಅಲ್ಲಿ ಹಂದಿಗಳು ಎಷ್ಟು ಅದಾವೆ ನೋಡ್ರಿ. ಅಲ್ಲಿ ಕಾಲನಿಗೆ ಭಾಳಷ್ಟು ಹಂದಿಗಳದಾವೆ. ಸತ್ತು ಹೋಗ್ತೀವಿ. ನೀರಾಗ ಹೊಲಸು ನೀರು ಕಡಿಗೆ ಆಗ್ತಾ ಇಲ್ಲ. ಕಾರ್ಪೊರೇಷನ್ ನೀರು ಕುಡಿಲಿಕ್ಕೆ ಬರ್ತಾ ಇಲ್ಲ. ನಡಿಲಿಕ್ಕೆ ರೋಡ್ ಇಲ್ಲ. ಸಮಸ್ಯೆ ಯಾವುದಂತ ಹೇಳಿ ಸರ್, ಎಲ್ಲ ಸಮಸ್ಯೆಗಳು ಇಲ್ಲೇ ಅದಾವ. ಈಗ ಆಲ್ಮೋಸ್ಟ್ ಎಷ್ಟು ವರ್ಷಗಳಿಂದ ನೀವು ಈ ರೀತಿಯಂಥ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತ? ಸರ್ ನಮಸ್ಕಾರ ಸರ್. ನ್ಯೂಸ್ 18 ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಸುಮಾರು 25 ವರ್ಷಗಳಿಂದ ಈ ಕಾಲನಿ ನಿರ್ಮಾಣಗೊಂಡಿದೆ. ನಿರ್ಮಾಣಗೊಂಡ ಹಿಡಿದುಕೊಂಡು ಇಲ್ಲಿವರೆಗೆ ಯಾವುದೇ ತರಹದ ನಮಗೆ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಮೂಲಭೂತ ಸಮಸ್ಯೆಗಳಾದಂತಹ ರೋಡ್ ಬೇಕು, ನಮಗೆ ಡ್ರೈನೇಜ್ ಬೇಕು. ಆಮೇಲೆ ನೀರಂತರೂ ಅರ್ಧ ಕಾಲನಿಗೆ ನೀರು ಬರುತ್ತೆ, ಅರ್ಧ ಕಾಲನಿಗೆ ನೀರು ಬರೋದಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಸರಿ ವಿನಂತಿ ಮಾಡ್ಕೊಂಡಿದ್ದೇವೆ, ಖುದ್ದಾಗಿ ಹೋಗಿದ್ದೇವೆ, ಪತ್ರ ವ್ಯವಹಾರ ಮಾಡಿದ್ದೇವೆ. ಇಲ್ಲಿ ಎಲ್ಲರಿಗೆ ಕೂಡ ವ್ಯವಹಾರ ಮಾಡಿದ್ರು ಭೇಟಿ ಆದರೂ ಕೂಡ ಯಾವುದೇ ಥರ ಪ್ರಯೋಜನ ಆಗಿಲ್ಲ. ನಮಗೆ ಆಶ್ವಾಸನೆ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತಾಗಿ ನಮ್ಮ ಕಾರ್ಯಗತ ಒಂದೂ ಆಗಿಲ್ಲ, ಯಾವ ಕೆಲಸಗಳೂ ಆಗಿಲ್ಲ ನಮ್ಮಲ್ಲಿ ಇಲ್ಲಿವರೆಗೆ. ಈಗ ಪ್ರತಿಯೊಂದು ಮನೆಗೂ ಒಂದೊಂದು ನಲ್ಲಿನ ಹಾಕ್ಕೊಂಡಿದ್ರೆ, ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೂಡ ಹಾಕೊಂಡ್ರೆ, ನಾವು ಪರ್ಸ್ನಲ್ ಆಗಿ ಕೂಡ ಹಾಕೊಂಡಿರ್ತಾರೆ. ಆ ನಲ್ಲಿಗಳಲ್ಲಿ ನೀರು ಬರ್ತಿದೆಯಾ? 50% ಬರ್ತವೆ ಸರ್ ಜನರಿಗೆ. 50% ಜನರಿಗೆ ಬರೋದಿಲ್ಲ. ಅದಕ್ಕೆ ಭಾಳ ಫೋರ್ಸ್ ಇಲ್ಲ, ಪವರ್ ಇಲ್ಲ ಸರ್. ಅದಕ್ಕೆ ಲೆಟರ್ ಕೊಟ್ಟು ಮತ್ತು ಅದು ಕೊಟೇಶನ್ ಎಲ್ಲ ಹಾಕ್ಯಾರ, ಮಾಡ್ತೀವಂತಾರೆ. ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ವಾರಕ್ಕೊಂದ್ಸಲ ನೀರು ಬರ್ತಾವೆ ಇಲ್ಲಿ. 2 ವರ್ಷದಿಂದ ಸ್ಟ್ರಗಲ್ ಅದು. ಅಂದರೆ ಈ ಜ್ಞಾನಗಂಗಾ ಕಾಲೋನಿಯಲ್ಲಿ ಇರುವಂಥದ್ದು ಒಂದು 500 ಜನ ಇರ್ಬೋದೇನೋ. 500 ಜನರಲ್ಲಿ ಓಟ್ ಒಂದು 250-300 ಜನಕ್ಕೆ ಓಟ್ ಇರ್ಬೋದು, ಕಕ್ಕಿರ್ಬೋದೇನೋ. ಆ 300 ಓಟ್ಗೋಸ್ಕರ ನಾವು ಇಷ್ಟೆಲ್ಲ ರಿಸ್ಕ್ ಬೇಕಾ ಅಂತ ಏನಾದರೂ ಜನಪ್ರತಿನಿಧಿಗಳು ನಿರ್ಧಾರ ಮಾಡಿದಾರಾ, ಹೇಗೆ ಅಂತ? ಅದೇ ಸಮಸ್ಯೆ ಬಂದಿದ್ದು ಸರ್. ಅದೇ ವೋಟಿಂಗ್ ಇಲ್ಲ, ನಮ್ಗೆ ಓಟ್ ಬರಂಗಿಲ್ಲ, ಅದಕ್ಕೆ ನಿಮ್ಗೆ ಕಾಲನಿ ಇದು ಡೆವಲಪ್ ಮಾಡೋಕೆ ಆಗಂಗಿಲ್ಲ ಅಂತ ಹೇಳಕತ್ತಾರ ಅಷ್ಟೇ. ಮತ್ತೇನಿಲ್ಲ. ಯಾರು MLA ಯಾರು? MLA ಮತ್ತಿಮೂಡು ಸಾಗರು. ಯಾವ ಪಕ್ಷ ಅವರು? BJP ಪಕ್ಷದವರು. ಈಗ ಕೇಳಿದ್ರೆ ನಮ್ಮ ಗೌರ್ಮೆಂಟ್ ಇಲ್ಲ ಅಂತಾರೆ. ನಮ್ಮ ಗೌರ್ಮೆಂಟ್ ಇಲ್ಲ, ಬಜೆಟೇ ಕೊಡ್ತಾ ಇಲ್ಲ ನನಗೆ. 1 ಕೋಟಿಗೆ ಬಜೆಟ್ ಕೊಟ್ಟರೆ ನನಗೆ ಪರ್ಸ್ನಲ್ ಆಗಿ ನಾ ಏನು ಮಾಡೋಕ್ಕಾಗಲ್ಲ, ನಂಗೆ ಈಗ ಸದ್ಯ ದುಡ್ಡಿಲ್ಲ, ಮಾಡಂಗಿಲ್ಲ ಅಂತ ಹೇಳ್ಬಿಟ್ರು ಅಷ್ಟೇ. ಈಗ 17 ಫಸ್ಟ್ ಅವ್ರು ಗೌರ್ಮೆಂಟ್ ಇದ್ದಾಗಿಂದ ಹಿಡಿದು ಅಡ್ಡಾಡಕತ್ತೀವಿ. ಒಂದು 20 ಸಾರಿ ಮನೆಗೆ. ಈಗ ಲಾಸ್ಟ್ ಟರ್ಮಲ್ಲಿ ಅವರೇ MLA ಇದ್ರೆ? ಲಾಸ್ಟ್ ಟೈಮ್ ಅವರೇ MLA. ಅವ್ರದ್ದು ಅವಾಗ ಗೌರ್ಮೆಂಟ್ ಇತ್ತಂತಲ್ಲ, ಅವಾಗ ಮಾಡ್ಬೋದಾಗಿತ್ತಲ್ಲ? ಅದೇ ಮಾಡ್ಬೋದಾಗಿತ್ತು. ವೋಟಿಂಗ್ ಇಲ್ಲ ಅಂತೇಳಿ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ ಅವ್ರು. ವೋಟಿಂಗ್ ಇಲ್ಲ, ಕಾಂಗ್ರೆಸ್ ಅಂತ ಇಲ್ಲ, ನೀವು ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇದು ಮಾಡಿರಿ, ವೋಟ್ ಹಾಕಿಲ್ಲ ಅಂತೇಳಿ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ಬಿಟ್ರು. ಈಗ ಗೌರ್ಮೆಂಟ್ ಐತಿ, ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಈಗ ವೋಟು
ಈಗ ಜನಪ್ರತಿನಿಧಿಗಳು ಅಂತಂದ್ರೆ ಜನರ ಸಮಸ್ಯೆಗಳನ್ನ ಆಲಿಸುವಂಥವ್ರು ಅಂತ ಹೇಳಿರ್ತಾರೆ. ನಿಮ್ಮ ಜನಪ್ರತಿನಿಧಿ ಹೇಗೆ ಅಂತ? ನಮ್ಮ ಏನಿಲ್ಲ ಸರ್, ಏನು ಯಾವ ಪಕ್ಷ ಅಲ್ಲಿ ಕಾಂಗ್ರೆಸ್ ಅಲ್ಲಿ BJP ಅಲ್ಲಿ ಒಟ್ಟು ಈ ಕಡೆ ಬಂದು ಅವ್ರು ಕೇರ್ ಮಾಡಬೇಕು, ಕಡೆಯಿಂದ ರೋಡ್ ಮಾಡ್ಕೋಬೇಕು. ಯಾಕೆ ಹುಡುಗರಿಗೆ ಸಾಲಿ ಹೋಗೋ ಮತ್ತಿಗೆ ಮಕ್ಕಳು ತೊಂದರೆ ಇದೆ, ಏನು ಪೂರ ಕೆಸರಾಗುತ್ತೆ, ಜಾರು ಬೀಳ್ತಾರೆ, ಒಂದು ಏನೂ ಇಲ್ಲ ಈ ಕಡೆ ಸೌಲಭ್ಯ. ಈಗ ಮೇಡಮ್ ನೀವೇನೋ ಇದನ್ನ ಯೂನಿವರ್ಸಿಟಿ ಕಾಲೋನಿ ಅಂತ ಏನು ಯೂನಿವರ್ಸಿಟಿ ಕಾಲೋನಿ ಅಂದ್ರೆ ಏನರ್ಥ? ವಿದ್ಯಾರ್ಥಿ ಭಂಡಾರ ಅದೇ ಅದ. ಈ ವಿದ್ಯಾರ್ಥಿ ಭಂಡಾರದಾಗ ಎಲ್ಲರೂ ನೌಕರಿ ಮಾಡ್ಯಾರ, ಬಂದಿಲ್ಲ ಅನುಭವಿಸ್ಲತ್ತಾರ. ಇದು ಒಂದು ಸ್ಲಮ್ ಏರಿಯಾ ಸರಿಯಾಗದ, ಇದು ಅದಕ್ಕಿಂತ ಕಡಿಕದ. ಇದು ಈಗ ನಾವು ಬರೋವಾಗ ಮುಂದೆ ಒಂದು ESI ಹಾಸ್ಪಿಟಲ್, ತುಂಬ ದೊಡ್ಡದಾಗಿ ಹಾಸ್ಪಿಟ್ಲ್ ಇದೆ, ಅಲ್ಲೂ ಕೂಡ ತುಂಬ ಜನ ಕೆಲಸ ಮಾಡ್ತೀರಾ. ಇನ್ನೊಂದು ಯೂನಿವರ್ಸಿಟಿ ಇದೆ, ಅಲ್ಲೂ ಕೂಡ ಕೆಲಸ ಮಾಡ್ತೀರಾ. ಎಲ್ಲೋ ಒಂದು ರೀತಿ ನಿಯರ್ ಬೈ ಈ ಕಾಲೋನಿಯಲ್ಲಿ ಇದ್ದರೆ ಬೇಗ ಹೋಗ್ಬೋದು ಅಂತೇಳಿ ಒಂದಷ್ಟು ಜನ ಬಂದು ಇಲ್ಲಿ ನಿಲ್ಲಿಸ್ತಾರೆ. ಅಂಥವ್ರು ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದರೆ ಹೆಂಗೆ ಅಂತ? ಅದೇ ಥರ ನಡೆದದಲ್ರಿ. ಎಲ್ಲರಿಗೆ ಸಮಸ್ಯೆ ಇದ್ದಿದೆ. ಹೊರಗಿನಿಂದ ನೌಕರಿ ಮಾಡೋರಿಗೆ ಬಂದವ್ರಿಗೂ ಸಮಸ್ಯೆ ಅದ, ಇಲ್ಲಿ ಇದ್ದವ್ರಿಗೂ ಸಮಸ್ಯೆ ಅದ. ಬಟ್ ನೀರಂತೂ ಬರಂಗಿಲ್ಲ, ಲೈಟ್ ಬಿಲ್ ಅಂತೂ ಪಕ್ಕ ಬರ್ತದೆ. ಅದು ಫ್ರೀ ಇಲ್ವಾ ಈಗ? ಇದು ಯೂನಿಟ್ ಮಾಡಿಟ್ಟಾರ, ಯೂನಿಟ್ ದಾಟ್ತಾರ ಬಿಲ್ ಬರ್ತದೆ. ಹಂಗೆ ಮೋಸ್ಟ್ಲಿ ನಿಮ್ಮ ಅನುದಾನ ಇಲ್ಲ ಅಂತ ಹೇಳ್ತಿದ್ರು. ನಿಮ್ಮವ್ರು ಯಾರೋ ಹೇಳ್ತಿರಕದ ಕೇಳಿದ್ರೆ ಶಾಸಕರು ಅನುದಾನ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಬಹುಶಃ ಎಲ್ಲ ಈ ಗ್ಯಾರಂಟಿಗಳು ಕೊಟ್ಬಿಟ್ಟವ್ರ ದುಡ್ಡೆಲ್ಲ ಅಂತ. ಯಾರಿಗೆ ಗೊತ್ತು ಸರ್. ಅವ್ರು ಒಂದು ಸಲ ನಮಗೆ ವೋಟಿಂಗ್ ಮಾಡಕ್ಕೆ ಬಂದಾಗ ನಾವು ಬೈಕಾಟ್ ಮಾಡಿದ್ದೀವಿ ಸರ್. ಅವಾಗೇನೋ ಮಾಡ್ತೀವಿ, ನೀವು ವೋಟ್ ಎಲ್ಲ ಹಾಕ್ರಿ ಅಂದರು. ಆಗಲಿ ಅಂತ ನಾವು ವೋಟ್ ಹಾಕಿದ್ವಿ. ಅವಾಗೇನೋ ಕಾಂಗ್ರೆಸ್ ಬಂತ್ರಿ. ಕಾಂಗ್ರೆಸ್ ಬರೋಣ ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಪಾರ್ಟಿ ಗೆದ್ದಿಲ್ಲ ಅಂತ ಹೇಳಿದ್ರು ಸರ್. BJP ಬಂದದ. ಈಗ BJP ಬಂದ್ರೂ ಏನು ಮಾಡಿಲ್ಲಲ್ಲ ಸರ್. ಅವ್ರದ್ದು ಅಧಿಕಾರ ಇಲ್ಲ. ಈಗ ಅಧಿಕಾರ ಇದೆ, ಆದ್ರೆ ದುಡ್ಡು ಇಲ್ಲ ಅಂತಾರೆ. ಹಿಂಗಾದ್ರೆ ಏನು ಮಾಡ್ಬೇಕು ನಾವು? ನೀವೇ ಕೇಳ್ಬೇಕು ಏನು ಮಾಡ್ಬೇಕು, ಈಗ ನಾವ್ ಏನು ಮಾಡ್ಬೇಕು ಈಗ ಅಂತ ಕೇಳ್ಬೇಕು. ಅವ್ರ ಮನೆ ಹತ್ರ ಹೋಗಿ ಸತ್ಯಾಗ್ರಹ ಹಪ್ಲೆ ಕೂತೀವಿ ನಾವು, ಎಷ್ಟೊತ್ತನ ಕೂತೀವಿ. ಆಮೇಲೆ ಮಿನಿ ವಿಧಾನಸೌಧ ಹೋಗಿ ನಾವು ಸ್ಟ್ರೈಕ್ ಮಾಡೀವಿ. ಏನು ಮಾಡಿದ್ರೂ ಉಪಯೋಗ ಇಲ್ಲ. ಈಗ ಮೇಡಮ್ ಕೇಳ್ತಿರೋಂಥದ್ದು ನೀವೇನೂ ಕೇಳ್ತಿಲ್ಲ, ಅಥವಾ ನಮ್ಮ ಮನೇನ ಉದ್ಧಾರ ಮಾಡಿ ಅಂತನೋ ಅಥವಾ ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳ್ತಿಲ್ಲ. ಮೂಲಭೂತ ಸೌಕರ್ಯಗಳು ಕೊಡಿ. ಒಂದು ನೀರು, ಇನ್ನೊಂದು ರೋಡು, ಇನ್ನೊಂದು ವಿದ್ಯುತ್ತು, ಇಂಥ ಮಾತ್ರ. ಇದೆಲ್ಲರಿಗೂ ಕೂಡ ಅಷ್ಟೇ ಅನಿವಾರ್ಯ. ಇದನ್ನು ಕೊಡೋಕ್ಕೂ ಕೂಡ ಅಷ್ಟೇ ಅಧಿಕಾರಿಗಳಿಗೆ ಹಿಂದೇಟಾಗ್ತಾರೆ ಅಂದರೆ ಏನು ಹೇಳ್ತೀರಾ ನೀವು ಅಂತ? ಏನು ಹೇಳ್ಬೇಕು ಸರ್, ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ, ಅವ್ರ ಕರ್ತವ್ಯ ಅವ್ರು ಮಾಡಬೇಕು. ಈಗ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ರೋಡ್ ನೆಟ್ಟಿಗಿಲ್ಲ, ಗಾಡಿಯಲ್ಲಿ ಹೋಗ್ತೀವಿ, ದೊಡ್ಡ ನಡುವೆ ಬಂಡೆಗಳು ಇರ್ತವೆ, ಕೆಲವೊಬ್ರು ಕೆಸರಾಗುತ್ತೆ, ಗಾಡಿ ನಡೆಸುವಾಗ ಬೀಳ್ತೀವಿ, ಮಾಡ್ತೀವಿ, ಏನು ಕೇರೆ ಮಾಡೋಂಗಿಲ್ಲ, ಲೈಟ್ ಕರೆಕ್ಟಾಗಿ ಕೊಡೋಂಗಿಲ್ಲ, ಕಾಲ್ ಹಚ್ಚಿದ್ರೆ ಫೋನ್ ಕಟ್ ಮಾಡಿಬಿಡ್ತಾರೆ, ಏನೂ ಸೌಕರ್ಯ ಇಲ್ಲ ನಮಗೆ. ಈಗ ಮೇಡಮ್ ಈಗ ತುಂಬ ಜನ ಮಕ್ಕಳು ನೋಡಿದ್ವಿ ನಾವು, ಆಲ್ಮೋಸ್ಟು ರಜಾ ದಿನಗಳೀಗ ಎಲ್ಲರೂ ಕೂಡ ಆಟ ಆಡಬೇಕು ಅಂತ ಆಸೆ ಪಡೋವಂಥವ್ರು. ಈ ರೋಡುಗಳು ನೋಡಿದ್ರೆ ಎಲ್ಲಿ ಬೀಳ್ತಾರೋ ಗೊತ್ತಾಗಲ್ಲ, ಹಂಗಿದೆ ರೋಡು. ಆಟ ಆಡೋಕೆ ಬಿಡ್ತೀರೋ ಹೋಗ್ಲಿ ಹೊರಗಡೆ? ಹೆಂಗೆ ಬಿಡೋಕ್ಕಾಗತ್ತೆ ಸರ್, ಬಿಡಕ್ಕಂತ ಆಗಲ್ಲ. ಆದಷ್ಟಲ್ಲೇ ಸ್ವಲ್ಪ ಮಳೆ ಬಿತ್ತು ಅಂದರೆ ಅದರ ಮತ್ತೆ ಸ್ವಲ್ಪ ಬಿದ್ಕೊಂಡು ಮತ್ತೆ ಕಾಲು ಹೊಡ್ಕೊಂಡು ಮತ್ತಿಷ್ಟು ಬರುತ್ತಾರೆ. ಮತ್ತೇನು ಮಾಡೋಕ್ಕಾಗತ್ತೆ, ಬಿಡೋಕ್ಕೆ ಆಗಲ್ಲ. ಹೇಳ್ತಾರ ನಿಮ್ಮ ಮಕ್ಕಳು ಆಟ ಆಡಕ್ಕೆ ಹೊರಗಡೆ ಹೋಗ್ಬೇಕು, ಯಾಕೆ ನಮ್ಮನ್ನು ಒಳಗಡೆನೆ ಕೂಡ ಹಾಕ್ತೀರಾ ಅಂತ? ಮಕ್ಕಳಂದ್ರೆ ಆಟ ಆಡೋದು ಇಷ್ಟನೇ ಇರುತ್ತಲ್ಲ, ಅದಕ್ಕಾದ್ರೆ ಅವ್ರು ಹೋಗಿ ಆಡ್ಬೇಕಂತಾರೆ. ಆದ್ರೆ ಬಿಸಿಲಾಗೆ ಏನಂತ ಆಡುತ್ತಾರೆ, ಬಿಡೋಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಈಗ ನಾವು ರೋಡ್ ನೋಡ್ಕೊಂಡು ಬಂದ್ವಲ್ಲ, ಎಲ್ಲನೂ ಎದ್ಬಿಟ್ಟಿದೆ ನೋಡಿ, ಎಲ್ಲನೂ ಜಲ್ಲಿ ಗಿಲ್ಲಿ ಎಲ್ಲ ಎದ್ದು ಹೋಗ್ಬಿಟ್ಟಿದೆ. ಏನು ಹೇಳ್ತೀರಾ ನಿಮ್ಮ ಅಧಿಕಾರಿಗಳಿಗೆ, ನಿಮ್ಮ ಶಾಸಕರಿಗೆ? ರೋಡ್ ಮಾಡಿಕೊಡ್ಬೇಕು, ನೀರಿನ ಸವಲತ್ತು ಮಾಡಿಕೊಡ್ಬೇಕು. ಈಗಾರ ಬೇಸಿಗೆ ಸಮ್ಮರ್ ಅಂತ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ನೀರಂತರ ಕೊಡಬೇಕಲ್ಲ. ಯಾರಾದರೂ ಬೋರ್ವೆಲ್ ಇದ್ರೂ ತುಂಬ್ಕೋತಾರೆ, ಬೋರ್ವೆಲ್ ಇಲ್ಲದ್ರೆ ಏನು ಮಾಡಬೇಕು? ಇನ್ನು ಅವ್ರ ಮನೆ ಹತ್ರ ಹೋಗಿ ಕೊಡ ತೊಗೊಂಡು ಸ್ಟ್ರೈಕ್ ಮಾಡ್ಬೇಕಷ್ಟೇ, ಮತ್ತೇನಿಲ್ಲ. ಮೇಡಮ್ ಕುಡಿಯೋ ನೀರು ಎಷ್ಟು ದಿನಕ್ಕೊಮ್ಮೆ ಬರುತ್ತೆ ಅಂತ? 5 ದಿನಕ್ಕೊಮ್ಮೆ ಒಂದ್ಸಲ ಬರ್ತದೆ. ನಾ ಈ ಕಾಲನಿದಾಗ ಇರಲ್ಲ, ಸೊ ಅಟ್ಲೀಸ್ಟ್ ನೀವು ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ಹೇಳ್ತಾರಲ್ಲ ಸಮಸ್ಯೆ ಇರ್ತಾರೆ, ನಮ್ಮ ಪೇರೆಂಟ್ಸ್ ಇರ್ತಾರ. ರೋಡಿನ ಸಮಸ್ಯೆ ನನಗೆ ಭಾಳ ಅನಿಸ್ತದ. ಮಳೆ ಬಂದ್ರೆ ಈ ಕಡೆ 2 ರೂಟ್ ಅದಾವ, ಈ ರೂಟ್ಲಿಂದ ಬರ್ಬೇಕಾ ಆ ರೂಟ್ಲಿಂದ ಬರ್ಬೇಕಾ, ಅದ್ರ ಸಲುವಾಗಿ ನಾ ಬರಲ್ಲ, ಕ್ಯಾನ್ಸಲೇ ಮಾಡಿಬಿಡ್ತೀನಿ. ಯಾಕಂದ್ರೆ ಮತ್ತೆ ಈಗ ಏನು ಮಾಡ್ಬೇಕ್ರಿ, ಆ ಜರಿಗೆ ಬಿದ್ದೇವೆ ಅಂದ್ರೆ ಏನು ಮಾಡಬೇಕು? ಅದಕ್ಕಂತೇಳಿ ನಾವು ಎಷ್ಟು ಸಲ ನಮ್ಮ ಫಾದರ್ ಅವ್ರಿಗೆ ಹೇಳೀನಿ, ಎಲ್ಲ ನೀವೆಲ್ಲ ಓಡಾಡಿ ಮಾಡಿಸಿರಿ, ನೀವೆಲ್ಲ ಕಾರ್ಪೊರೇಟ್ ಆಫೀಸಿಗೆ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ, MLA ಅವ್ರಿಗೆ ಭೇಟಿ ಆಗ್ತೀರಿ, ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ರೋಡ್ ಮಾಡಿರಿ ಅಂತ ಹೇಳ್ತೀನಿ. ಮೇಡಮ್ ಏನು ಹೇಳ್ತೀವಿ, ಈ ಕುಡಿಯೋ ನೀರು ಎಷ್ಟು ದಿನಕ್ಕೊಮ್ಮೆ ಬರುತ್ತೆ ನಿಮ್ಮ ಕಾಲೋನಿಗೆ? 5 ದಿನಕ್ಕೆ ಒಂದ್ಸಲ, ಇಲ್ದ್ರೆ ಒಂದು ವಾರಕ್ಕೆ ಒಂದ್ಸಲ. ಮತ್ತು ಬಿಲ್ ಮಾತ್ರ ಕರೆಕ್ಟ್ ಇರ್ತದೆ ರೀ. ಬಿಲ್ 175 ರೂಪಾಯಿ ಬೇಸಿಕ್ ಬಿಲ್ ಕಟ್ತೇವೆ, ಅಂದ್ರೆ ನೀರು ಬಿಡಲ್ಲ. ಈಗ ನಮಗೆ ನೀರು ಮೇಯ್ನ್ ಬೇಕಾದವಾಗ ಅವ್ರೇನಂತಾರ, ಅಲ್ಲಿ ಖರಾಬ್ ಆಗ್ಯದ್ರಿ, ಅಲ್ಲಿ ಟ್ಯಾಪ್ ಖರಾಬ್ ಆಗ್ಯದ, ಇಲ್ಲಿ ಟ್ಯಾಪ್ ಖರಾಬ್ ಆಗ್ಯದ ಅಂತಂತಾರೆ. ಅಂದ್ರೆ ಬಿಲ್ ಈಗ 5 ದಿನಕ್ಕೊಮ್ಮೆ ಬರೋದು ಕಾರ್ಪೊರೇಷನ್ ನೀರಾ? ಅದು ಕುಡಿಯೋಕೆ ಓಕೆ ಚೆನ್ನಾಗಿರುತ್ತಾ ನೀರು? ಕುಡಿಯಲ್ರಿ ಸರ್, ಕುಡಿಯಲ್ಲ. ಮತ್ತು ನಾವು ಟ್ಯಾಂಕಿದ ಇದು ಬಾಟಲ್ ತಂದೇ ಕುಡಿಬೇಕಾಯ್ತದ, ಅವು ನೀರು ಸರಿಯಾಗಿರಲ್ರಿ.
ವಾಸನೆ ಬರ್ತದ ಒಂದೊಂದ್ಸಲ. ಕೇಳಿದ್ರೆ ಅಟ್ಲೀಸ್ಟ್ ಕುಡಿಯೋಕೆ ಯೋಗ್ಯವಾದ ನೀರು ಬಿಡಿ, ಅಟ್ಲೀಸ್ಟ್ ಯಾಕೆ ಬಿಡ್ತಿಲ್ಲ ಅಂತ. ಯಾರು ಕೇಳಿದ್ರೆ ಯಾರು ಹೇಳ್ತಾರ್ರಿ, ಯಾರು ಏನೂ ಹೇಳಲ್ಲ. ನಾ ಮಳೆಗಾಲ ಒಂದ್ಸಲ ಬಂದು ಹೋಗ್ರಿ, ನಮ್ಮ ರೋಡ್ ಹೆಂಗದ ಆಯ್ತು. ಇಲ್ಲಿ ಸ್ಯಾಟರ್ಡೆ ಭಜನೆ ಮಾಡ್ತಾರೆ. ನಮ್ಮ ಅತ್ತೆಯರಿಗಂತೂ ಮಳೆ ಬಂದವಾಗ ಅಲ್ಲಿಂದ ಬರ್ಲಕ್ಕೂ ಆಗಲ್ಲ. ಹೆಂಗೆ ಬರ್ತಾರೆ? ರೋಡ್ ಹಂಗಿದ್ರೆ ನಾವು ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು, ಏನು ಮಾಡಿ? ಏನು ಹೇಳ್ತೀರಾ ನಿಮ್ಮ ಜ್ಞಾನಗಂಗಾ ಕಾಲೋನಿ ಬಗ್ಗೆ? ಸರ್, ನೀವು ನೋಡ್ತಾ ಇದ್ದೀರಿ, ನಾವು ಇಲ್ಲಿ ನೀವು ಅಲ್ಲಿಂದ ಬರಬೇಕು ನೈಟ್ ಹೊತ್ತಲ್ಲಿ, ಅಲ್ಲಿ ಯಾವುದು ಬೀದಿ ಕಂಬಗಳು ವರ್ಕ್ ಆಗಲ್ಲ. ಕತ್ಲಲ್ಲಿ ಲೈಟ್ ಬೀದಿ ಕಂಬಗಳು ಯಾವುದು ವರ್ಕ್ ಆಗಲ್ಲ. ಬರ್ತಾರೆ ಕತ್ಲಲ್ಲಿ, ಏನು ಕಾಣಿಸಲ್ಲ, ಎಲ್ಲಿ ಸ್ಕಿಡ್ ಆಗಿ ಬೀಳ್ತಾರೋ ಏನೋ ಅಂತ ಇದು ಒಂದು ಸಮಸ್ಯೆ ಇದೆ ಪ್ರತಿ ಸರಿನೂ. ಆಮೇಲೆ ಮಳೆ ಬಂದರೆ ಫುಲ್ ಕೆಸರಾಗುತ್ತೆ. ಒಂದು ಬೈಕ್ ಹೊಡೆದ್ರೆ ಸ್ಕಿಡ್ ಆಗಿಬಿಡುತ್ತೆ, ಹೋಗೋಕ್ಕಾಗಲ್ಲ ನಮಗೆ ನೀಟಾಗಿ. ಕಾಲು ಕೈ ಎಲ್ಲ ಮುರ್ಕೊಂಡವರು ಇದ್ದಾರೆ. ಯಾವುದೇ ಪ್ರತಿಯೊಂದು ಮನೆ ಮುಂದೆ ಒಂದು ರೋಡ್ ವ್ಯವಸ್ಥೆ ಇಲ್ಲ. ನೀರಂತೂ ವಾರಕ್ಕೊಂದ್ಸರಿ ಬಿಡ್ತಾರೆ ಅಂತಾರೆ. ಬಟ್ ಈಗ ಸಮ್ಮರ್ ನಿಮಗೆ ಗೊತ್ತಿರುತ್ತೆ, 2 ತಿಂಗಳಿಂದ ಯಾವ ಬೋರು ವರ್ಕ್ ಆಗಲ್ಲ ಸರ್, ಯಾವ ಬೋರಲ್ಲೂ ನೀರು ಬರಲ್ಲ. ನಾವು ಕಾರ್ಪೊರೇಷನ್ ನೀರು ನಂಬ್ಕೊಂಡೇ ಇರಬೇಕು. ಕಾರ್ಪೊರೇಷನ್ ನೀರು ಸರಿಯಾಗಿ ಬಿಡಲ್ಲ, ಅದು ಅವ್ರ ಮನಸ್ಸು ಬಂದ ಟೈಮಿಗೆ ಬಿಡ್ತಾರೆ. ಈ ಥರ ಸಮಸ್ಯೆ ಇದೆ. ಆಮೇಲೆ ಇದು ನೀವು ನೋಡ್ತಾ ಇದ್ದೀರಿ, ಇದು ಗಾರ್ಡನ್ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಗಾರ್ಡನ್ ಕಾಣಿಸ್ತಾ ಇದೆ ಸರ್, ನೀವೇ ಹೇಳಿ. ಇದು ಗಾರ್ಡನ್ ಜಾಗ ಸರ್, ಇದು ಗಾರ್ಡನ್ ಜಾಗ ಹೆಂಗೆ ಇರೋದು ಸರ್? ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇ ಎಲ್ಲಿ ಹೋಗ್ತಾರೆ? ಬೇಸಿಗೆ ಗಾರ್ಡನ್ ಅನ್ಸುತ್ತೆ. ಹೌದು ಸರ್, ಹಂಗೆ ಇದೆ ವ್ಯವಸ್ಥೆ, ಹಂಗಿದೆ. ನಾವು ಹಲವು ಬಾರಿ ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ದಾರೆ, ಕಾರ್ಪೊರೇಷನ್ ಕಡೆ ಓಡಾಡಿದ್ದಾರೆ, ಮತ್ತಿಮೂಡ್ ಸರ್ ಹತ್ರ ಭೇಟಿಯಾಗಿದ್ದಾರೆ. ಎಲ್ಲರೂ ಭೇಟಿ ಆದ್ರೂ ಹೇಳೋದು ಇದೊಂದು, ಆಯ್ತು ನಮ್ಗೆ ಅನುದಾನ ಇಲ್ಲ, ನಾವು ನೋಡೋಣ, ಮಾಡ್ತೀವಿ, ಮುಂದಿನ ಸರಿ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಪ್ರತಿ ಸರಿ ಹೋದಾಗ ಬರೀ ಆಶ್ವಾಸನೆ ಕೊಟ್ಟು ಕಳಿಸ್ತಾ ಇರ್ತಾರೆ. ಇದ್ರ ಮುಂದೆ ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಸೊ ಮೇಡಮ್, ಇವ್ರು ಹೇಳ್ತಾ ಇದ್ರು, ಯಾವಾಗ ಏನು ಕೇಳಿದ್ರು ಆಶ್ವಾಸನೆ ಖಂಡಿತ ಮಾಡ್ಕೊಡ್ತೀವಿ, ನಮ್ಮ ಸರ್ಕಾರ ಬರುತ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಮುಂದೆ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಿ? ಕಾಲೋನಿ ಚೇಂಜ್ ಮಾಡೋಣ ಅಂತಿದ್ರೆ ಹೇಗೆ ಅಂತ? ಕಾಲೋನಿ ಚೇಂಜ್ ಮಾಡಕ್ಕೆ ಬರಲ್ರಿ. ಓವರೇ ಜರ ನಮ್ಗೆ ಹೆಲ್ಪ್ ಮಾಡಿದ್ರೆ ಚಂದ ಇರ್ತದೆ. ನಮ್ಗೆ ನೀರಿಂದು ಇದೆಲ್ಲ ಚಂದ ಮಾಡಿಕೊಟ್ರೆ ಸಾಕ್ರಿ. ಬಗೆಹರಿಸಬೇಕು. ಅವ್ರು ಯಾಕೆ ಮಾಡ್ತಾ ಇಲ್ಲ? ಎಷ್ಟು ಸಲ ಅಂತ ಕೇಳೋದು? ಎಷ್ಟು 25 ವರ್ಷ ಆಯ್ತು. ಏನ್ ಮಾಡೋದು? ಅವ್ರ ಮನೆ ಮುಂದೆ ಹೋಗಿ ಕೊಡ್ಬೇಕಾ ಅಥವಾ ಅಲ್ಲಿ ಇದು ವಿಧಾನಸೌಧಕ್ಕೆ ಹೋಗಿ ಕೊಡ್ಬೇಕಾ? ಏನ್ ಹೇಳಿ ಸರ್, ನೀವು ಏನು ಮಾಡ್ಬೇಕಂತಿದ್ದೀರಿ? ಅಲ್ಲ ಬೇರೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಕೇಳ್ತಿರೋದು ಏನು ಗೊತ್ತಾ? ಇಲ್ಲಿ ಕೇಳಿ ಮೇಡಮ್, ನಾನು ಕೇಳೋದೇನು ಗೊತ್ತಾ? ಸಮಸ್ಯೆ ನೀವು 25 ವರ್ಷದಿಂದ ಕೇಳ್ತಿದ್ದೀರಂತೆ, ಬಗೆಹರಿತಿಲ್ಲ. ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ನಾನು ಕೇಳಿದ್ದು. ಏನ್ ಮಾಡೋದು ಹೇಳಿ? ಕಾಲನಿ ಬಿಟ್ಟು ಹೆಂಗ್ ಹೋಗ್ತೀರಾ? ಸ್ವತಃ ಮನೆ ಇದೆ, ಸ್ವತಃ ಎಲ್ಲ ಕಟ್ಕೊಂಡಿದ್ದಾರೆ. ಕಾಲನಿ ಬಿಟ್ಟು ಓಡಕ್ ಹೋಗಕ್ಕ ಮುಂದುವರಿಯೋಣ ಅಂತಾನ? ಮುಂದುವರೆಯೋದಲ್ಲ, ಮಿನಿಸ್ಟರ್ಗಳಿಗೆಲ್ಲ ಇಲ್ಲಿ ಲೈನ್ ನಿಂದಿರ್ಸ್ತೀವಿ. ಇನ್ನೊಂದ್ಸಲ ನೋಡಿದ್ರೆ ಎಲ್ಲಾ ಮಿನಿಸ್ಟರ್ ಯಾರ್ಯಾರು ಮಿನಿಸ್ಟರ್ ಇದಾರೆ ಅವ್ರಿಗೆಲ್ಲ ತಂದು ಇಲ್ಲಿ ನಿಂದಿರ್ಸ್ಬೇಕಾಗಿದೆ. ಅದು ಒಂದು ಲಾಸ್ಟ್ ಅಲ್ಲ, ಅದೊಂದೇ ಕೆಲಸ. ಎಲೆಕ್ಷನ್ ಅಂತ ಬಂದ ಖಂಡಿತ ಬರ್ತಾರೆ, ಯಾರ ಹತ್ರನೂ ಹೋಗಲ್ಲ, ಸ್ಟ್ರೈಕು ಮಾಡಲ್ಲ, ಏನಿಲ್ಲ. ಎಲ್ಲಾ ಮಿನಿಸ್ಟರ್ನ ಕರ್ಸಿ ಇಲ್ಲಿ ಬಂದು ನಿಂದಿರೋದು. ಇಲ್ಲಾಂದ್ರೆ ಎಲ್ಲ ಯಾರು ಮಿನಿಸ್ಟರ್ ಬಂದಿರ್ತಾರ ಅಲ್ಲಿ ಇಲ್ಲಿ ಬಂದು ನಿಂದಿರಿ ಅಂತ ಹೇಳ್ತಾರೆ. ಮಳೆಗ ಕೆಸರಲ್ಲಿ ನಿಂದಿರ್ಸ್ತೀವಿ ಈ ಸಲ. ಅಷ್ಟು ಮಾಡೋದು ಬಾಯ್ಕಟ್ ಮಾಡಬೇಕು, ಓಟ್ ಹಾಕಲ್ಲ ಅಂತ ಬಾಯ್ಕಟ್ ಮಾಡೋದು, ಓಟ್ ಹಾಕೋದಿಲ್ಲ, ಎಂಥದ್ದು ಇಲ್ಲ. ನೆಕ್ಸ್ಟ್ ಹಂಗೆ ಮಾಡೋಣ ಅಂತ ನಿರ್ಧಾರ ಮಾಡಿದಿರಿ ಎಲ್ಲರೂ? ಮಾಡಿದ್ವಿ. ಈಗ ಸರ್, ಈಗ ಎಲ್ಲರೂ ಹೆಂಗಸ್ರು ಹೇಳ್ತಾರೆ ಅಂತದ್ದು ಏನಂತಂದರೆ, ನಾವು ಯಾವುದೇ ಕಾರಣಕ್ಕೂ ಕಾಲೋನಿ ಚೇಂಜ್ ಮಾಡಲ್ಲ, ನಮ್ಮ ಸಮಸ್ಯೆ ಬಗೆಹರಿಬೇಕಷ್ಟೇ. ಅದೇನಾಗುತ್ತೋ ಮುಂದೆ ನಾವು ಹೋರಾಟ ಮಾಡೋದಕ್ಕೂ ರೆಡಿ, ರೋಡ್ಗೆ ಬರೋದಕ್ಕೂ ರೆಡಿ ಅಂತ ಹೇಳ್ತಿದ್ದಾರೆ. ಸರ್ ನೋಡ್ರಿ, ಈಗ ನಾವು ಎಲ್ಲ ಮಾಡಿ ಎಲ್ಲ ಸರ್ ಎಲ್ಲ ಸ್ಟ್ರಗಲ್ ಮಾಡಿದೆವು, ಸ್ಟ್ರೈಕ್ ಮಾಡಿದೆವು, DC ಬಲ್ ಹೋಗಿದ್ದೆವು, ಎಲ್ಲ ಹೋಗಿ ಸಾಕಾಗಿದೆ ಸರ್. ನಮ್ಮಲ್ಲಿ ಇಷ್ಟು ಪೇಪರ್ ಅದ, ಇಷ್ಟು ಫೈಲ್ ಆಗ್ಯದ. ಆ ಫೈಲಿಂದ ಏನು ಫೈಲ್ ಆಗ್ತಾಯಿಲ್ಲ. ಈಗೇನಪ್ಪ ಅಂದ್ರೆ ನಮ್ದು ಲಾಸ್ಟ್ ಟಾರ್ಗೆಟ್ ಅದ, ರಸ್ತಾ ರೋಕ ಮಾಡ್ತೀವಿ ಒಂದು ದಿವಸ. ಅದು ಎಲ್ಲ ಇನ್ಫಾರ್ಮ್ ಮಾಡ್ತೀವಿ, ರಸ್ತಾ ರೋಕ ಮಾಡ್ತೀವಿ. ಮತ್ತೇನಂದ್ರೆ ನೋಡ್ರಿ, ಈ 2 ಇಯರ್ಸ್ಲಿಂದ ಇಲ್ಲಿಂದ ಹಿಡಿದು ಒಂದು 12 ಕಂಬಗಳಿದಾವೆ, ಅದಕ್ಕೆ ಒಂದು ಲೈಟ್ ಇಲ್ಲ. ಹೆಣ್ಮಕ್ಳು ಡ್ಯೂಟಿ ಮಾಡಿ ಬರ್ತಾ ಇದ್ದಾರೆ, ಕತ್ಲಾಗ ಬರ್ಲಿಕ್ಕಾಗ್ತಾ ಇಲ್ಲ, ಸರಿಕೊಂಡು ಕೂಡ್ತಾ ಇದ್ದಾರೆ, ಅದು ಲಂಗ ಮಂದಿ ಕೂಡ್ತಾ ಇದ್ದಾರೆ. ಅವಕ್ಕೆ ಅಂಜಿಕಸಿ ಆ ಕಡೆಯಿಂದ ಗಲ್ಲಿಂದ ಹೋಗ್ಬೇಕಿತ್ತದು. ಜಸ್ಕಾಮ್ಗೂ ಇನ್ಫಾರ್ಮ್ ಮಾಡಿದ್ದೀವಿ, ಕಾರ್ಪೊರೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ, ಯಾರು ಇದಕ್ಕೆ ತಲೆ ತೊಗ್ತಾನೆ ಇಲ್ಲ. ಅದು ಬೆಂಗಳೂರು ಕಳಿಸಿದೆವು, ನಾವು ಮೈಸೂರು ಕಳಿಸಿದೆವು, ಬಂದಮೇಲೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಒಂದು ಸಮಸ್ಯೆ ಹೆಂಗಿದೆ ಸರ್, ಈ ಡ್ರೈನೇಜ್ ದರ ಭಾಳ ತಲೆ ಕೆಟ್ಟೋಗಿದೆ ಸರ್ ನಮ್ಮದು. ಈ ಡ್ರೈನೇಜ್ ಎಷ್ಟು ಖರಾಬಾಗಿದೆ ಅಂದ್ರೆ, ಅಲ್ಲಿ ಇನ್ನೂ ನೀವು ಒಳಗೆ ಬಸ್ತಿಗಳು ಹೋಗಿಲ್ಲ. ಒಬ್ಬರ ಮನೆ ಮುಂದೆ ಒಬ್ಬರು ಡ್ರೈನೇಜ್ ಬರ್ತಾ ಇದೆ, ಒಬ್ಬರ ಮನೆ ಮುಂದೆ ಒಬ್ಬರು ಡ್ರೈನೇಜ್ ಬರ್ತಾ ಇದೆ. ಜಗಳ ಪಂಚಾಯತ್ ಭಾಳ ಆಗ್ತಾ ಇದ್ದಾವೆ. ಅದು ಡ್ರೈನೇಜ್ ಮಾಡ್ಸಂದ್ರೆ ಅದಕ್ಕೆ ಕೇಳಾಗ್ತಾ ಇಲ್ಲ, ರೋಡ್ ಮಾಡ್ಸಂದ್ರೆ ಕೇಳಾಗ್ತಾ ಇರಲಿಲ್ಲ, ನೀರಾರ 50% ಬರಂಗೇ ಇಲ್ಲ. ಈ ಕಾಲನಿದಲ್ಲಿ ಬೋರ್ದು ಸಮಸ್ಯೆ ಭಾಳ ಅದ ಸರ್. ಗ್ರೌಂಡ್ ವಾಟರ್ ಇಲ್ಲ, ಗ್ರೌಂಡ್ 10 ಮನೆಗೆ ಒಂದು ಬೋರ್ ಅದ, ಬಂತು ಇಲ್ದಿರಿಲ್ಲ. ಅಂದರೆ ನಾವು ಟೋಟಲಿ ನಾವು ಕಾರ್ಪೊರೇಷನ್ ವಾಟರ್ ಮೇಲೆ ಡಿಪೆಂಡ್ ಇದ್ದೀವಿ. 50% ಕಾಲನಿಗೆ ನೀರು ಬರ್ತಾ ಇಲ್ಲ ಸರ್. ಎಷ್ಟು ಗಬ್ಬಿ ಹೊಡ್ಕೊಂಡು, ಎಷ್ಟು ಲಾಸ್ಟ್ ಟೈಮು ಅದಕ್ಕಿಂತ ಸಮ್ಮರು
ಭಾಳ ದೊಡ್ಡ ಪ್ರಾಬ್ಲಮ್ ಆಯಿತು. KU IFDಗೆ ಲೆಟರ್ ಬರ್ದೀವಿ, ಕಾರ್ಪೊರೇಷನ್ಗೆ ಲೆಟರ್ ಬರ್ದೀವಿ. ಆ ಕಾರ್ಪೊರೇಷನ್ ಲೆಟರ್ ಬರ್ದು ನಿಮ್ದೆಲ್ಲ ಓಕೆ ಆಗ್ಯದ್ರಿ, ಯಾರು ಟೆಂಡರ್ ತೊಗೊಂಬಲ್ಲಾಗ್ಯಾರ, ಆ ಟೆಂಡರ್ ಯಾರು ತೊಗೊಂಡ್ರು ಅಂದ್ರೆ ನಿಮ್ಗೆ ನೀರು ನಾವು ಕನೆಕ್ಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆ ಟೆಂಡರ್ ಯಾರು ತೊಗೊಳಕ್ಕೆ ತಯಾರಿಲ್ಲ. ಈಗ ಎಷ್ಟು ಸಮಸ್ಯೆ ಇದೆ. ಈಗ ಲಾಸ್ಟ್ ಟೈಮು ಓಟ್ ಕೇಳಕ್ಕೆ ಅಂತ ಬಂದಿದ್ರಲ್ಲ, ಅವಾಗ ಏನೆಲ್ಲ ಆಶ್ವಾಸನೆಗಳು ಕೊಟ್ಟಿದ್ರು ನಿಮಗೆ? ಅವ್ರು ಹೇಳ್ತಾರೆ, ನೀವು ಹೇಳಿ. ನನಗೆ ಗೊತ್ತಿಲ್ಲ. ನಿಮಗೆ ಯಾವಾಗ ಅಟ್ಲೀಸ್ಟ್ ನಿಮ್ಗೆ ಸಮಸ್ಯೆ ಬಗ್ಗೆ ಗೊತ್ತಿದೆಯಾ? ಇಲ್ಲಿ ಏನು ಸಮಸ್ಯೆ ಇದೆ? ನನ್ನ ಸಮಸ್ಯೆ ನೀರಿನ ಸಮಸ್ಯೆ ಸರ್. ನಾನು ನೀರು 20 years 25 years ನಡೆದಲ್ಲ ಸರ್. ಬಿಲ್ ರೆಗ್ಯುಲರ್ ಬರ್ತದೆ, ನಾನು ಬಿಲ್ನೂ ಕಟ್ಟಿಲ್ಲ. ನೀರು ಬರೋದ್ರೆ ಬಿಲ್ ಹೆಂಗೆ ಕಟ್ಟಲಾಗ ಬರ್ತದೆ ಸರ್? ನನ್ನ ಪ್ರಾಬ್ಲಮ್ ಇದೆ ನೀರಿಂದು. ಅವರು ಬೇರೆ ಬೇರೆ ಎಲ್ಲರೂ ಹೇಳಿದ್ರು, ನನ್ನ ಮನೆ ನೀರಿಂದ ಅಷ್ಟೇ ಹೇಳ್ತಾರೆ. ನೀರಿಂದು ಬಿಲ್ ಎಷ್ಟು ಬರುತ್ತೆ ತಿಂಗಳಿಗೆ? ಅವರು 200 ಫಿಕ್ಸ್ಡ್ ಅದು? ಟುಡೇ ಫಿಕ್ಸ್ಡ್ ಅದು? ಹಾಂ, ಫಿಕ್ಸ್ಡ್ ಬರ್ತದೆ. ಎಷ್ಟು ಯೂಸ್ ಮಾಡಿದ್ರೆ 200 ರೂಪಾಯಿ ಕಟ್ಟಬೇಕು? ಹಾಂ, ಕಟ್ಟಬೇಕು. ಆದ್ರೆ ನಾವು ಒಂದು ಸಲನೂ ಕಟ್ಟಿಲ್ಲ, ನೀರು ಬರೋದೂ ಇಲ್ಲ ನಮ್ಮಲ್ಲಿ, ಎಲ್ಲರಿಗೂ ಗೊತ್ತದ. ಇಲ್ಲ, ನೀವು ಕಟ್ಟಿಲ್ಲ ಅಂತ ನೀರು ಬರಲ್ವಾ ಹೇಗೆ ಅಂತ? ಇಲ್ಲ, ಬಿಲ್ ಕಂಟಿನ್ಯೂ ಬರ್ತದೆ, ಬಿಲ್ ರೆಗ್ಯುಲರ್ ಬರ್ತದೆ. ಅವ್ರು ಹೇಳ್ತಿದ್ರು ನೀರಿನ ತುಂಬ ಸಮಸ್ಯೆ ಅಂತೇಳಿ. ನಮಗೆ ಇರೋದು 200 ಮೀಟರ್ ಅಷ್ಟೇ ಇರೋದು ನಮಗೆ ರೋಡ್, ಇಲ್ಲಿ ಕನೆಕ್ಟಿವಿಟಿ ರೋಡು. ಮೇನ್ ರೋಡ್ ಟು ಕಾಲನಿ ಬರೀ 200 ಮೀಟರ್ ಅಷ್ಟೇ ಇದೆ. ಅದರೊಳಗೆ 10 ರಿಂದ 12 ಪೋಲ್ ಬರುತ್ತೆ. ಆ ಪೋಲ್ಗೆ ಅಷ್ಟೇ ಹಾಕ್ಕೊಟ್ರೆ ಸಾಕಾಗಿದ್ರಿ. ಒಳಗಡೆದ್ರೆ ಇವ್ರು ಮಾಡೋಕ್ಕಾಗಲ್ಲ. ಅವರು ಖನಿಜ ಪಾತಿಮ ಕೇಳಿದ್ರೆ ಅವ್ರಿಗೆ ಬರಲ್ಲ ಅಂತಾರೆ, ಮತ್ತಿ ಮೂಡೋರಿಗೆ ಕೇಳಿದ್ರೆ ಅವ್ರಿಗೂ ಬರಲ್ಲ ಅಂತಾರೆ. ಬಟ್ ಇದು ಕನೆಕ್ಟಿವಿಟಿ ರೋಡ್ ಯಾರಿಗೆ ಬರುತ್ತೆ ಅಂತ ಗೊತ್ತಾಗ್ತಲ್ಲ. ಬಟ್ ಅದು ಪ್ರಾಬ್ಲಮ್ ಯಾರಿಗೆ ಕೇಳ್ಬೇಕು ಇವಾಗ? ಶಾಸಕರು ಕೇಳಿದ್ರು ಏನು ರೆಸ್ಪಾಂಡ್ ಮಾಡಲ್ಲ. ಶಾಸಕರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಾರೆ ಅವರು. ಈ ಕಾರ್ಪೊರೇಷನ್ ಅವ್ರು ಕೇಳಿದ್ರೆ ಅವರು ನಮ್ಗೆ ಅಂಡ್ರಲ್ಲಿ ಅಷ್ಟು ಬಜೆಟ್ ಬರಲ್ಲ, ನಾವು ಅಷ್ಟು 200 ಮೀಟರ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅವ್ರು ಅಂತಾರೆ. ರೋಡ್ ಕನೆಕ್ಟಿವಿಟಿ ರೋಡ್ ಇವಾಗ ಕೇಳೋದು ಯಾರಿಗೆ ಅಂತ ಕೇಳಿದ್ರೆ ನಾವು ಯೂಸ್ ಮಾಡಿ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೂ ವೇಟ್ ಮಾಡ್ಬೇಕಷ್ಟೇ ನಾವು. ಅಲ್ಲಿವರೆಗೂ ನಾವೇ ನೋಡ್ಕೋಬೇಕು. ಪರಿಹಾರ ಇಲ್ಲ. ಏನು ಹೇಳ್ತೀರಿ ಸರ್? ಸರ್ ನಮಸ್ಕಾರ. ನಾನು ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ 2.5 ಇಯರ್ಸಿಂದ ಇದ್ದೀನಿ. ಐ ಆಮ್ ES ಎಂಪ್ಲಾಯಿ. ಆ್ಯಕ್ಚುಲಿ ESಗೆ ಸಮೀಪ ಆಗುತ್ತೆ ಅಂತ ಇಲ್ಲಿ ಇರೋದು. ಇಲ್ಲಿ ನಾವು ಸಿಟಿಲಿದ್ದೀವೋ ಅಥವಾ ಕುಗ್ರಾಮದಲ್ಲಿದ್ದೀವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ರೀಸನ್ ವೈ ಅಂತಂದರೆ ಎಲ್ಲರೂ ಹೇಳ್ದಂಗೆ ನೀರಿಲ್ಲ ಸರಿಯಾಗಿ, ಆಮೇಲೆ ರೋಡ್ಸ್ ಇಲ್ಲ, ಆಮೇಲೆ ಮಕ್ಳಿಗೆ ಸ್ಕೂಲ್ ಕನೆಕ್ಟಿವಿಟಿ ಸರಿಯಾಗಿಲ್ಲ, ಆಮೇಲೆ ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹಾಕಿದ್ರು ಸ್ಕೂಲ್ ವ್ಯಾನ್ಗಳು ಬರಲ್ಲ ಸರ್. ರೀಸನ್ ಏನಂದರೆ ಸರ್ ರೋಡ್ಸ್ ಇಲ್ಲ, ಅದು ಹೆಂಗೆ ಹೋಗುತ್ತೆ, ಧೂಳಿದೆ ತುಂಬ, ಯಾರು ಹೋಗೋಕ್ಕಾಗಲ್ಲ. ಆಮೇಲೆ ನಾವೇ 2-3 ಸಲ ಸ್ಕಿಡ್ಡಾಗಿ ಬಿದ್ದಿದ್ದೀವಿ. ಇಲ್ಲಿ ನನ್ನ ರೀತಿಯೇ ಭಾಳಷ್ಟು ES ಎಂಪ್ಲಾಯೀಸ್ ಇದ್ದಾರೆ, ಏರ್ಪೋರ್ಟಲ್ಲಿ ವರ್ಕ್ ಮಾಡೋರು ಇದ್ದಾರೆ. ಸೊ ಇದೇನಂತಂದರೆ ಯಾವುದೇ ನಾಯಕರು ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟೀಸ್, ಗೌರ್ಮೆಂಟಲ್ಲಿ ಇದ್ದಾರೋ ಅಥವಾ ಇಲ್ಲೋ, ಬಟ್ ಲೀಡ್ರ್ ಅಂತ ಅನ್ಸ್ಕೊಂಡವರು ದೇ ಶುಡ್ ರೆಸ್ಪಾಂಡ್. ಅಂದರೆ 25 ವರ್ಷದಿಂದ ಇವರೆಲ್ಲ ಇಲ್ಲೇ ಇರೋದು, ಆಮೇಲೆ ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅವರಿಗೆ ಒಂದು ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರೋದು ಇದು ಕಂಪ್ಲೀಟ್ಲಿ ಇರ್ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇರ್ರೆಸ್ಪಾನ್ಸಿಬಲ್ ಲೀಡರ್ಸ್ ಆಗಿರ್ಬೋದು. ಬಟ್ ಏನಂತಂದರೆ 25 ಇಯರ್ಸಿಂದ ಒಬ್ಬರಿಗೆ ಬ್ಲೇಮ್ ಮಾಡೋದು ಸರಿಯಲ್ಲ. ಎಲ್ಲ ಪಾರ್ಟಿಗಳು ಬಂದಿದ್ದಾರೆ, ಎಲ್ಲ ನಾಯಕರುಗಳು ಬಂದಿದ್ದಾರೆ, ಆಮೇಲೆ ಎಲ್ಲ ರೀತಿ ಅಧಿಕಾರಿಗಳು ಬಂದೋಗಿರ್ತಾರೆ. ಇದು ಬರೀ ಪೊಲಿಟಿಕಲ್ ಲೀಡರ್ಸ್ ಅದಷ್ಟೇ ಅಲ್ಲ, ಗ್ರೌಂಡ್ ಲೆವೆಲ್ ವರ್ಕರ್ ಯಾರು ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದಾರೋ, ಹೂ ಆರ್ ರೆಸ್ಪಾನ್ಸಿಬಲ್, ವೆದರ್ ಇಟ್ ಈಸ್ ಮುನ್ಸಿಪಾಲ್ಟಿ ಆರ್ ಪಂಚಾಯತಿ ಆರ್ ಹೂಯರ್ ಇಟ್ ಈಸ್, ಅವರು ಯಾರು ಅಧಿಕಾರಿಗಳಿದ್ದಾರೆ ದೇ ಶುಡ್ ಟೇಕ್ ಅ ಕಾಲ್. 25 ವರ್ಷದಿಂದ ಇಷ್ಟೆಲ್ಲ ಜನ ಅಲ್ಲಿ ಹೋಗ್ತಿದ್ದಾರೆ ಅಂತಂದರೆ ಬರೀ ವೋಟಿಂಗೇ ಇವ್ರದ್ದು ರೈಟ್ ಇದೆ, ಅದ್ರ ಸಲುವಾಗಿ ನಾವು ಮಾಡಬೇಕು ಅನ್ನೋದು ಇಲ್ಲ ಸರ್. ಈವನ್ ಏನಂತಾರೆ ಮೂಲಭೂತ ಸೌಕರ್ಯಗಳು ಅದು ಹ್ಯೂಮನ್ ಫಂಡಮೆಂಟಲ್ ರೈಟ್ ಇದೆ. ಅದನ್ನು ಕೊಡೋಕ್ಕಾಗದೇ ಇಲ್ಲ ಅಂತಂದರೆ ದೇ ಶುಡ್ ನಾಟ್ ವರ್ಕ್ ಆಸ್ ಅ ಗೌರ್ಮೆಂಟ್ ಸರ್ವೆಂಟ್, ಆರ್ ಎಲ್ಸ್ ದೇ ಶುಡ್ ನಾಟ್ ಬಿ ಎ ಲೀಡರ್. ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಟ್ಟರೆ ಇಲ್ಲಿ ಜನಕ್ಕೂ ಒಳ್ಳೇದಾಗುತ್ತೆ, ಇಲ್ಲಿ ಜನನೂ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಇವರೇನು ದೊಡ್ಡ ಮಾಲ್ ಕಟ್ಕೊಡಿ ಅಥವಾ ದೊಡ್ಡ ಸ್ಕೂಲ್ ಕಟ್ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ನೀವು ನೋಡಿರ್ಬೋದು, ಈಗ ಅವ್ರು ಕೇಳ್ತಿರೋದು ನೀರು ಎಲ್ರಿಗೂ ಬೇಕು. ವಾರಕ್ಕೊಂದು ಸರಿ ಬರುತ್ತೆ, ಅದು ನಮಗೂ ತೊಂದರೆ, ನಾವು ಅನುಭವಿಸ್ತಾ ಇದ್ದೀವಿ. ಇಲ್ಲ ಅಂತಂದರೆ ಟ್ಯಾಂಕರ್ಗಳು ಹಾಕೋಬೇಕು, ಟ್ಯಾಂಕರ್ಗಳು ಒಂದೊಂದಕ್ಕೆ 2,000-2,500 ಎಲ್ಲ ಕೇಳ್ತಾರೆ. ಸೊ ಆ ರೀತಿ ಆಗೋದ್ರೆ ಇಲ್ಲಿ ಜೀವನ ನಡೆಸೋದೇ ತುಂಬ ಕಷ್ಟ ಆಗುತ್ತೆ. ಈಗ ಸರ್ ಇವ್ರು ಹೇಳ್ತಾ ಇದ್ರು ಸರ್, ನಾವೇನು ಕುಗ್ರಾಮದಲ್ಲಿದ್ದೀವ, ಎಲ್ಲಿದ್ದೀವಿ ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರು ಸರ್ ಅವರು. ಅದು ಕರೆಕ್ಟ್ ಸರ್, ಹಂಗೆ ಇದ್ದಾರೆ. ನೀವು ಬಂದಿರಲ್ಲ, ಈಗ ಹಂಗಿದ್ದಾರೆ ರೋಡು. ನೀವು ಬಂದರೆ ಹೆಂಗಿದೆ, ಚಂದ ಇದೆ, ಖರಾಬ್ ಇದೆ, ಹಂಗೆ ಪೂರ ಖರಾಬ್ ಇದೆ ಸರ್. ಅದಕ್ಕೆ ಸ್ವಲ್ಪ ದಯವಿಟ್ಟು ಯಾರೇ ಅಲ್ಲಿ ಬಂದು ಮಾಡಂತ ಹೇಳ್ರಿ ಅವ್ರಿಗೆ. ಈಗ ಬರ್ತಾರೆ ಓಟ್ಗೆ, ಒಂದು ವರ್ಷಕ್ಕೆ ಬರ್ತಾರೆ ಓಟಿದ್ದಾಗ, ಓಟ್ ಹಾಕಿ ಸರ್ ಕೈಕಾಲು ಬೂತೀವಿ ಹಾಕಿ ಅಂತಾರೆ, ಹಾಕ್ತೀವಿ, ನೆಕ್ಸ್ಟ್ ರೋಡ್ ಮಾಡ್ತೀವಿ ಅಂತೀರಿ ಬರಲ್ಲ, ಮತ್ತು ಅವಾಗೇ ಬರ್ತಾರೆ ಮೈಲಿ ಸರಿ ಸತಿ ಖಂಡಿತ ಮಾಡ್ತೀವಿ ಅಂತಾರೆ, ಮತ್ತೆ ಮಾಡಿಲ್ಲ. ಅದೊಂದು ಮಾಡಿಕೊಡಿ ಅಂತೇಳಿ ರೋಡ್ ನೀರನ್ನು. ಸರ್ ಈಗ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೂ ಅರಿವಿದೆ,
ನನ್ನ ಪ್ರಕಾರ ಅರಿವಿದೆ, ಏನು ಸಮಸ್ಯೆ ಆಗ್ತಿದೆ ಇಲ್ಲಿ, ಏನು ಕಷ್ಟ ಬೀಳ್ತಿದೆ ಅಂತ ಅವ್ರಿಗೂ ಗೊತ್ತಿದೆ. ಅಧಿಕಾರಿಗಳೇನಾದರೂ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆನ ಪರಿಹಾರ ಕಂಡುಕೊಡ್ಲಿಲ್ಲ ಮಾಡಿಕೊಡ್ಲಿಲ್ಲ ಅಂತಂದು ಏನು ಮಾಡಬೇಕಂತ ಕಾಲೋನಿ ಜನ ನಿರ್ಧಾರ ಮಾಡಿದ್ದೀರಿ? ಸರ್ ನೆಕ್ಸ್ಟ್ ಬೈಕೌಟಿಂಗ್ ಆಫ್ ದಿ ಇಲೆಕ್ಷನು. ನೆಕ್ಸ್ಟ್ ನಾವು ಈ ಸರಿ ಒಂದು ಸರಿ ಮಾಡಿದ್ದೆವು. ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ ಬಂದು ನಮಗೆ ಕನ್ವಿನ್ಸ್ ಮಾಡಿದರು, ವೈ ಯು ಆರ್ ಲೂಸಿಂಗ್ ಯುವರ್ ಫಂಡಮೆಂಟಲ್ ರೈಟ್ಸು, ಯು ಎಕ್ಸಸೈಸ್ ಯುವರ್ ಆಪ್ಷನ್ನು, ದೆನ್ ವಿಲ್ ಡೆಫಿನೆಟ್ಲಿ ಡೂ ಇಟ್ಟು. ನಮಗೆ ಪವರ್ಸ್ ಇದೆ, ನಾವು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ನಾವು ವಿ ಎಕ್ಸರ್ಸೈಸ್ ಅವರ್ ಆಪ್ಷನ್ಸು. ಎಲೆಕ್ಷನ್ ಮಾಡಿದೆವು, ನಾವು ವೋಟ್ ಹಾಕಿದೆವು. ಬಟ್ ಈಗ ನೆಕ್ಸ್ಟ್ ಬಂದಾಗ ನಾವು ವಿಲ್ ಬ್ಯಾಕ್ಔಟ್ ಇಟ್ ಅಂಟಿಲ್ ದೇ ಫುಲ್ಫಿಲ್ ಅವರ್ ಡಿಮಾಂಡ್ಸು. ಡಿಮಾಂಡ್ಸ್ ಅಂತ ಫಂಡಮೆಂಟಲ್ ರೈಟ್ಸ್ ಕೇಳ್ತಾ ಇದ್ದೀವಿ. ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ ಅಂತಂದ್ರೆ 2-2.5 ವರ್ಷ ಆಗುತ್ತಲ್ಲ ಸರ್. ಮಾಡ್ಬೇಕೇನು ಮಾಡಿ ಸರ್, ಏನು ಮಾಡ್ಬೇಕು ಸರ್ ಈಗ ನಾವು ಅಲ್ಲ ಖಂಡಿತ. ಈಗ ಕೇಳಿ ಮೇಡಮ್, ಈಗ ನಾವು ಅಲ್ಲಿಂದ ಬಂದಿದ್ದೀವಿ ಅಂತಂದ್ರೆ ನಿಮ್ಮ ಸಮಸ್ಯೆನ ತೋರ್ಸೋದಕ್ಕೆ ಹೇಳೋದಕ್ಕೆ ಅಂತಾನೆ ಬಂದಿರೋದು ನಾವು. ನೀವು ಹೇಳ್ಬೇಕು ಇದು ಫುಲ್ ಎಲ್ಲ ನೀವೇ ಹೇಳಬೇಕಾಗುತ್ತೆ. ನಾವು ಒಬ್ರಿಗೆ ಇದು ನ್ಯೂಸ್ ಚಾನಲಲ್ಲಿ ಏನು ಮಾಡಬೇಕು, ನೀವೆಲ್ಲರೂ ಮಿನಿಸ್ಟ್ರುಗಳಿಗೆಲ್ಲ ಹೇಳಿದ್ರೆ ಎಲ್ಲ ನೋಡ್ತಿರ್ತಾರಲ್ಲ, ಗೊತ್ತಾಗುತ್ತೆ. ನಾವು ಅಷ್ಟೇ ಎಷ್ಟು ಜನ ಎಲ್ಲಿ ಹೋಗ್ತೀವಿ ಎಲ್ಲಿ ಹೇಳ್ತೀವಿ, ಇಷ್ಟೇ. ನೀವು ಬಂದಾಗ ಅಷ್ಟೇ ನಾವು ಮಾತಾಡ್ತೀವಿ, ಆಯ್ತು ಮುಗೀತು ಅಷ್ಟೇ ಕೆಲಸ. ಅಲ್ಲ ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ನೀವು ಹೇಳೋದನ್ನ ಅವ್ರಿಗೂ ಕೂಡ ಅಷ್ಟೇ ತಿಳಿಸ್ತೀವಿ ನಾವು. ಯಜಮಾನ್ರೆ, ಒಂದು ದಿವಸ ಅಲ್ಲ, ಒಂದು ದಿವಸ ಹೇಳಿ ಮುಗಿಸೋದಲ್ಲ ಕೆಲಸ, ಹೇಳ್ತಾನೆ ಇರ್ಬೇಕು ಅದನ್ನ. ಬರೀ ಈಗ ನಮ್ಮ ಮೇಲೆ ಮಾತ್ರ ನೀವು ಜವಾಬ್ದಾರಿ ಹಾಕೋದಲ್ಲ, ನಿಮಗೂ ಜವಾಬ್ದಾರಿ ಇರಬೇಕು. ನೀವು ಹೋರಾಟ ಮಾಡಲೇಬೇಕು. ಖಂಡಿತ ಹೋರಾಟ ಮಾಡಾಯ್ತೀವಿ ಸರ್ ನಾವು. ಹೋರಾಟ ಮಾಡಾಯ್ತೀವಿ ಸರ್ ನಾವು. ಪ್ರತಿ ವಾರ ಕನ್ಸರ್ನ್ ಆಫೀಸರ್ಸ್ಗಳಿಗೆ, ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಎಲ್ಲರೂ ಭೇಟಿ ಆಗ್ತಾ ಇದ್ದೇವೆ ಸರ್ ನಾವು. ಬಟ್ ಆದರೂ ಆಯಿತು ಮಾಡೋಣ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ರು ಹೊರತಾಗಿ ಯಾರೂ ಬಂದು ನೋಡ್ತಾ ಇಲ್ಲ, ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಯಜಮಾನ್ರೆ, ನಿಮ್ಮ MLA ಅವ್ರಿಗೋ ಇಲ್ಲ ನಮ್ಮ ಸಿದ್ದರಾಮಯ್ಯ ಅವ್ರಿಗೋ ಸರ್ಕಾರಕ್ಕೆ ನೀವೇನು ಹೇಳ್ತೀರಿ? ಈಗ ಎಲ್ಲರೂ ಕೇಳಿವಿ, ತಗಾಸ್ ಹೋಗಿ ಕುಂತೀವಿ ಕಟ್ಟಿ ಮ್ಯಾಗ. ಎಲ್ಲರೂ ಕೇಳಿವಿ, ಎಲ್ಲರೂ ಕೈ ಮುಗಿದೀವಿ, ಅವ್ರ ಮನೆಗೆ ಹೋಗಿವಿ, ವಿಧಾನಸಭೆಗೆ ಹೋಗಿವಿ, ಎಲ್ಲರೂ ಮನವಿ ಕೊಟ್ಟಿವಿ. ಡ್ರೈನೇಜ್ ಇಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ನೀರಿನ ಸಮಸ್ಯೆಗಳು ಅವ. ಆರೋಗ್ಯ ಕೆಡ್ತಂದ್ರೆ ಹೋಗ್ಲಿಕ್ಕೆ ರಾತ್ರಿ ಅನುಕೂಲಗಳಿಲ್ಲ. ಆಟೋ ಬರಲ್ಲ ಇಲ್ಲಿಗೆ. ಇನ್ನೇನು ಹೇಳ್ಬೇಕಿನ್ನ? ಈಗ ಮೇಡಮ್ ಅವ್ರು ಹೇಳ್ತಿದ್ರು ಮೇಡಮ್, ಸ್ಕೂಲ್ ವ್ಯಾನ್ಸ್ ಬರಲ್ಲಂತೆ, ರೋಡ್ ಚೆನ್ನಾಗಿಲ್ಲ ರೀ ನಾವು ಬರಲ್ಲ ಅಂತಾರಂತೆ, ಆಟೋ ಬರಲ್ಲಂತೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆಯಂತಲ್ಲ. ಹೌದಲ್ಲ, ನೀವೇ ನೋಡ್ತಾ ಇದ್ದೀರಲ್ವ ರೋಡ್ ಎಲ್ಲ ಯಾವ ಥರ ಇದೆ ಅಂತ. ಎಲ್ಲ ಸೌಲಭ್ಯ ನೀವು ಮಾಡ್ಕೊಡ್ಬೇಕಲ್ವಾ. ಒಂದು ಕಾಲನಿ ಅಂತೆಲ್ಲ 1-2 ಜನ ಅಂತೂ ಮನೆ ಆಗಲ್ಲ, ಎಲ್ಲ ಕೂಡೇನೆ ಆಗುತ್ತೆ. ಎಲ್ಲ ಒಟ್ಟು ಕೂಡೇನೆ ಎಲ್ಲರಿಗೆ ಸಫರ್ ಆಗ್ತಾ ಇದಾರೆ, ಅದು ನೋಡ್ಕೋಬೇಕು ನೀವು. ಎಲ್ಲ ನೀವೇ ಕಣ್ಣಾರೆ ನೋಡ್ಬಿಟ್ಟು ನೀವೇ ಡಿಸಿಷನ್ ತಗೋಬೇಕಲ್ವಾ. ಎಷ್ಟು ಸರಿ ಅಂತ ನಾವೇ ಅಂತ ಅಪ್ರೋಚ್ ಮಾಡೋದು, ನೀವು ಕೂಡ ಬಂದು ನೋಡಿಕೊಂಡು ಎಲ್ಲ ಇದು ಮಾಡ್ಬೇಕಲ್ವಾ. ಸೌಲಭ್ಯಗಳು ಮಾಡ್ಕೊಡ್ಬೇಕಲ್ವಾ. ಡ್ರೈನೇಜ್ ನೋಡಿ, ಒಂದು ರೋಡ್ ನೋಡಿ, ಎಲ್ಲ ನೋಡಿ. ಈಗ ಕಲಬುರಗಿ ಅಂದರೆ ಬೇಸಿಗೆ ಅಂದರೆ ಸಾಕು ಭಯ ಪಡ್ತಾರೆ. ನೀವು ಮಳೆಗಾಲ ಬಂದರೂ ಭಯದಲ್ಲೇ ಬದುಕಬೇಕಾ ಅಂತ ಈ ರೋಡ್ಗಳು ನೋಡಿದ್ರೆ? ಹೌದು ಮಳೆಗಾಲದಲ್ಲೆಲ್ಲ ರಾಡಿ ಆಗ್ತಿದ್ದಾರೆ. ಮತ್ತೆ ಎಲ್ಲ ದಿನಾನು ರಾಡಿನೇ ರೀ. ನಾವು ಆಫೀಸ್ ಹೋಗಿ ಬರ್ತೇವಲ್ರಿ, ಆಫೀಸ್ಗೆ ಹೋಗ್ಬೇಕಂದ್ರೆ ನಮಗೆ ಭಯ ಆಗ್ತದೆ. ಇಲ್ಲಿ ಹೆಂಗೆ ಬರ್ಬೇಕಪ್ಪ, ಲೈಟ್ ಇಲ್ಲ, ರೋಡ್ ಇಲ್ಲ. ಬರ್ಬೇಕಂದ್ರೆ ಈಗ ಮಾರ್ಕೆಟ್ ಹೋಗ್ತೇವೆ ನಾವು, ಇಲ್ಲಿಂದ ರೋಡ್ ಸರಿ ಇಲ್ಲ. ಹೋಗಿ ಬರೋ ಟೈಮಿಗೆ ಏನಾಗ್ತದೆ, ಭಯ ಉಂಟಾಗ್ತದೆ ನಮಗೆ, ಯಾರು ಏನು ಮಾಡ್ತಾರೇನೋ ಅಂತ. ಈ ಥರ ಭಯ ಉಂಟಾಗೋ ಸಲಕ ನಮ್ಗೆ ರೋಡ್ ಬೇಕು. ನೀವು ಆದಷ್ಟು ಬೇಗ ರೋಡ್ ಮಾಡಿದ್ರೆ ಅಂದರೆ ನಮ್ಗೆ ಕಾಲನಿದವ್ರಿಗೆ ಸರಿ ಆಗ್ತದೆ. ಮೇಡಮ್ ಏನು ಹೇಳ್ತೀರಿ ಮೇಡಮ್, ಸಂಬಂಧಪಟ್ಟಂಥವ್ರಿಗೂ ಅಥವಾ ನಿಮ್ಮ ಶಾಸಕರಿಗಾಗಿರ್ಬೋದು? ಇಲ್ಲೊಂದು ಕಾಂಗ್ರೆಸ್ ಆಫೀಸ್ ಮಾಡ್ಬೇಕಂತಂದು ಇಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಭಾಳ ನಡೀತದೆ. ಏನೇನಾಗುತ್ತೆ ಮೇಡಮ್? ಏನಾಗಬೇಕು ಎಲ್ಲನೇ ಆಗುತ್ತೆ. ಸಂಜೆ ಆದ್ರೆ ಎಣ್ಣೆ ಕುಡಿಯೋದು, ಬಿಯರ್ ಬಾಟಲ್ ಹಾಗಲ್ಲ, ಸಂಜೆ ಬೇಡ್ರಿ ಹಾಗಲ್ಲ. ಈಗ ನೋಡ್ತೇನಂದ್ರೆ ಅಲ್ಲಿ ಬೈಕ್ ಇದೆ, ಅದಕ್ಕೆ ಕಟ್ಟಿದ್ರು ಅಂತ ನಾನು ಏನಾದ್ರು ಅನುಕೂಲ ಮಾಡಿ ಕೊಟ್ಟಾರ ನೋಡ್ರಿ. ಮೇಡಮ್ ಏನು ಹೇಳ್ತೀರಿ ಈಗ ಕೊನೆಯದಾಗಿ? ಸರ್, ತಮ್ಮ ಮಾಧ್ಯಮದ ಮೂಲಕ ನಾವೆಲ್ಲ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ ಸರ್, ದಯವಿಟ್ಟು ಸಿದ್ದರಾಮಯ್ಯನವರೇ, ನಮ್ಮ ಸಂಬಂಧಪಟ್ಟ ಕಾರ್ಪೊರೇಟ್ ಅವರು ಯಾರೇ ಇದ್ದೀರಿ ಶಾಸಕರು, ದಯವಿಟ್ಟು ನಮ್ಮ ಕಾಲನಿನ ಸ್ವಲ್ಪ ನೋಡಿ, ಈ ಕಡೆ ಕಣ್ತೆರೆದು ನೋಡಿ ನಮ್ಮ ರೋಡ್ ವ್ಯವಸ್ಥೆ ಹೇಗಿದೆ. ನಿಮ್ಗೆ ಹಲವು ಬಾರಿ ನಾವು ಮನವಿ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ದಯವಿಟ್ಟು ನಮ್ಗೆ ಇದೊಂದು ರೋಡ್ ಮಾಡಿಕೊಡಿ. ಈ ಸಮ್ಮರ್ ಇದೆ, ಈ ಟೈಮಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಅದೆಲ್ಲ ಮಾಡಿಕೊಡಿ. ನಾವು ಹಲವು ಬಾರಿ ನೀವು ಮನವಿ ಮಾಡಿದ್ದೀವಿ, ಆದರೂ ನೀವು ಕಿವಿ ಕೊಡ್ತಾ ಇಲ್ಲ. ದಯವಿಟ್ಟು ಈ ಕಡೆ ಗಮನ ಕೊಟ್ಟು ನಮ್ಮ ಕಾಲನಿಯನ್ನು ಒಂಚೂರು ನೋಡಿ ಸರ್ ಅಂತ ಹೇಳೋದಕ್ಕೆ ಮನವಿ ಮಾಡ್ಕೊಳ್ತೀನಿ ಸರ್. ಓಕೆ, ಕೇಳಿದ್ರೆ ಇದು ಕಲಬುರಗಿಯ ಜ್ಞಾನಗಂಗಾ ಕಾಲೋನಿಯ ಜನರ ಒಂದು ಮಾತು. ಸುಮಾರು 20-25 ವರ್ಷಗಳಿಂದಲೂ ಕೂಡ ಅಷ್ಟೇ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡ್ತಿದ್ದಾರೆ. ಸಾಕಷ್ಟು ಬಾರಿ ಓಟ್ ಕೇಳೋಕೆ ಅಂತ ಬರ್ತಾರೆ, ನಮ್ಮ ಭರವಸೆಯನ್ನು ಕೊಡ್ತಾರೆ. ಆದರೆ ಭರವಸೆಯಾಗಿ ಉಳಿದಿದೆ ಹೊರತು ಅದು ಈಡೇರಿಸುವಂಥ ಒಂದು ಕೆಲಸವನ್ನು ಸಂಬಂಧಪಟ್ಟಂಥವ್ರು ಮಾಡ್ತಾ ಇಲ್ಲ.
ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನೇನಾದರೂ ಕೊಟ್ಟಿಲ್ಲ ಅಂತಂದರೆ ಮುಂದಿನ ಎಲೆಕ್ಷನ್ಗೆ ಬಾಯ್ಕಾಟ್ ಮಾಡ್ತೀವಿ, ರೋಡ್ಗಿಡ್ದು ಬಂದ್ ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾ ಇರುವಂಥದ್ದು. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.